ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇನೆ ನಂದಿ ಅನ್ನೋ ಬಸವ. ಇವಾಗ ಗಣಪತಿ ದೇವಸ್ಥಾನ ಕಾಟನ್ನು ಕೂಡ ತೆಗೆದಿದ್ದಾರೆ. ಫ್ರೆಂಡ್ಸ್, ನೀವು ನೋಡ್ತಿದ್ದಾರಲ್ಲ. ಓಕೆ ಗೈಸ್, ವಿಡಿಯೋ ಮುಂದುವರ್ಸೋಣ. ಅದಕ್ಕಿಂತ ಮೊದಲಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಪಕ್ಕದಲ್ಲಿ ಹಂಗೆ ಲೈಕ್ ಮಾಡಿಬಿಡಿ ಗೈಸ್. ಇವಾಗ ಬನ್ನಿ, ಇವಾಗ ವಿಡಿಯೋ ಒಳಗಡೆ ಏನೇನೆಲ್ಲ ಹೇಳ್ತೀನಿ ಕೇಳೋರಂತೆ. ಗಾಯ್ಸ್, ಇವತ್ತಿನ ವಿಷಯ ಏನಂತಂದರೆ, ಇವತ್ತು ಯಾವುದೇ ಕೃಷಿ ಬಗ್ಗೆ ಹೇಳೋಕೆ ಹೋಗ್ತಿಲ್ಲ. ಏನಂತಂದರೆ, ನಮ್ಮ ತೋಟದ ಪಕ್ಕ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹೆಸರು ಮಲೆ ಮಾದಪ್ಪನ ದೇವಸ್ಥಾನ ಅಂತ. ಇವಾಗ ಅಲ್ಲಿ ಏನೇನು ಕಲೆಗಳಿವೆ ಅವೆಲ್ಲನೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇನೆ ನಂದಿ ಅನ್ನೋ ಬಸವ ಕಲ್ಲು. ಇದು ಅದೇನೇ ಉದ್ಭವ ಆಗಿರೋದು. ಇವಾಗ ಇದೇ ರೀತಿ ಇನ್ನೊಂದು ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿದ್ದಾರೆ ಡ್ರಮ್ ಥರ. ಅದೇನಂತಂದ್ರೆ, ಇಲ್ಲಿ ಯಾರಾದರೂ ಇಲ್ಲಿ ಅಮಾವಾಸ್ಯೆಗೆ ಇಲ್ಲಿ ಊಟ ಕೊಡ್ತಾರೆ, ಇಲ್ಲೇ ಕುಣಿಸೋದು. ಅದೇನಂತಂದರೆ ಕೈ ಕಾಲು ತೊಳೆಯೋದಕ್ಕೆ ಅಥವಾ ನೀರು ಕುಡಿಯೋದಕ್ಕೆ. ಫ್ರೆಂಡ್ಸ್, ಇದೇನೆ ಇಲ್ಲಿನ ಬನ್ನಿ ಮರ. ನೋಡ್ತಿದ್ರಲ್ಲ, ತುಂಬ ನೀಟಾಗಿದೆ. ಬನ್ನಿ, ಇವಾಗ ಉದ್ಭವ ಆಗಿರೋ ಕಲ್ಲನ್ನು ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದೇನೆ ಇವಾಗ ಇಲ್ಲಿ ಉದ್ಭವ ಆಗಿರೋದು. ಇವಾಗ ಬನ್ನಿ, ಇಲ್ಲಿ ಏನೇನು ಉದ್ಭವ ಆಗಿದೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದ್ದಲ್ಲ, ಇದು ಶಿವ ಅಂದರೆ ಲಿಂಗ ಅಂತ ಮೇಲೆ ಅದೇನೇ ಅದು. ಮತ್ತು ಇದು ಬಸವ. ನೋಡಿ, ಅದೇನು ಉದ್ಭವ ಆಗಿರೋದು. ಇದು ಯಾರು ಕೂಡ ಕೆತ್ತಿಸಿಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ. ಇವೇಡು ಬೇಕಾದರೆ ಮಾದಪ್ಪ ಮತ್ತು ಗಣಪತಿ ತಗೊಬಂದಿರೋದು ದೇವಸ್ಥಾನದವರು. ಇವೇಡು ಕೂಡ ಉದ್ಭವ ಆಗಿರೋದು. ಮತ್ತು ಇದೊಂದು ಆಯಿತಾ. ಮತ್ತು ಇದು ತ್ರಿಶೂಲ, ಅದನ್ನು ಕೂಡ ಮಾಡಿಸಿರೋದೆ. ಇವಾಗ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಳಗಡೆ ಹೋಗ್ತಿದ್ದೀನಿ, ಬನ್ನಿ. ಓಕೆ, ನಿಮಗೆ ಇದು ದೇವಸ್ಥಾನ ತೊಳೆಯೋದಕ್ಕೆ. ಮತ್ತು ಇಲ್ಲಿ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇಲ್ಲಂತೂ ಫುಲ್ ಅದ್ಭುತ ಇದೆ. ನೀವು ನೋಡ್ತಿದ್ದೀರಲ್ಲ, ಇದು ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಅದು ಏನಂತಂದರೆ ದೇವರೇ ಬಂದು ಅಲ್ಲಿ ಕಾಲನ್ನು ಊರಿರೋದು. ಮತ್ತು ಇಲ್ಲಿ ಹುಲಿ ಅಜ್ಜೆ ಅಂತ ಹೇಳ್ತಾರೆ. ಇದೇ ಕಲ್ಲು ಅದು. ಬೇಕಾದ್ರೆ ನೋಡ್ತಿದ್ದೀರಲ್ಲ, ಇದೇನೆ. ಇವಾಗ ದೇವಸ್ಥಾನದ ಒಳಗೆ ಹೋಗೋಣ, ಬನ್ನಿ. ಇದೇನಂತಂದರೆ ಧೂಪ ಹಾಕೋದಕ್ಕೆ. ಓಕೆ ಫ್ರೆಂಡ್ಸ್, ಇದು ನಂದಿ. ಇದು ಕೂಡ ತಗೊಬಂದು ಮಡಗಿರೋದೆ ಅನ್ಕೋತೀನಿ. ನೋಡಿ, ಇದು ನಂದಿ. ಇವಾಗ ದೇವಸ್ಥಾನ ಒಳಗಡೆ ಹೋಗಿ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಒಳಗೆ ಹೋಗೋಣ. ಈಗ ಬಾಕ್ಲು ಹಾಕಿದ್ದಾರೆ, ಬಾಕ್ಲು ತಕ್ಕದ್ಮೇಲೆ ಹೋಗ್ತೀನಿ. ಇಲ್ಲಿನ ವಿಷಯ ಏನಂತಂದರೆ, ಬನ್ನಿ ಇಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಅಲ್ಲಿ ಒಂದು ಬೋರ್ಡ್ರ್ ಕಾಣ್ತಿರ್ಬೇಕು. ಇವಾಗ ಅಲ್ಲಿ ನಿಮಗೆ ಒಂದು ಬೋರ್ಡ್ರ್ ಕಾಣಿಸ್ತಿರ್ಬೇಕು. ಆ ಬೋರ್ಡ್ರ್ ಏನಂತಂದರೆ, ಎಷ್ಟು ಊರುಗಳು ಬಂದಿದ್ದಾವೋ ಅಷ್ಟು ಊರುಗಳು ಕೂಡ ಅಲ್ಲಿ ಮೆನ್ಷನ್ ಆಗಿದ್ದಾವೆ. ಅದನ್ನು ವಿಡಿಯೋ ಮುಗಿಯುವಾಗ ಎಂಡಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ಬೇಕಾದ್ರೆ ಓದ್ಕೋಬೋದು. ಸುಮಾರು 200ಕ್ಕಿಂತ ಹೆಚ್ಚು, ಒಟ್ಟು 400 ಕರೆಕ್ಟಾಗಿ 500 ಇದ್ದಾರೆ. 500 ಒಂದು ಸೀಟು, 501 ಒಂದು ಊರು ಬಂದಿರೋದು ಇಲ್ಲಿಗೆ. ಅಷ್ಟು ಊರುಗಳು ಕೂಡ ಇಲ್ಲಿ ಬೋರ್ಡ್ರಲ್ಲಿ ಹಾಕಿದ್ದಾರೆ. ಇವಾಗ ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಬನ್ನಿ, ಇವಾಗ ನಾವು ಏನೇನು ಇಲ್ಲಿ ಇದೆ ಅಂತ ನೋಡ್ಕೊಬರೋಣ. ಓಕೆ ಫ್ರೆಂಡ್ಸ್, ಅಲ್ಲಿದೆ ಅಲ್ಲ, ಅಲ್ಲೇ ಅಮಾವಾಸ್ಯೆಗೆ ಊಟ ಕೊಡೋದು. ಅದೇನಂತಂದ್ರು ಪ್ಲೇಟ್ಗಳು ಮಡಗೋದಕ್ಕೆ ದಬ್ರಿ, ಇವೆಲ್ಲನೂ ಕೂಡ ಇದೇನೆ ದೇವಸ್ಥಾನ ಹಿಂಭಾಗ. ನೋಡ್ತಿದ್ದೀರಲ್ಲ, ಅದೇನೇ ಗೈಸ್ ಪಂಚಾಮೃತ ಕೊಡುವಂಥ ಜಾಗ. ಇದು ಹಿಂಭಾಗ ನೀವು ನೋಡ್ತಿದ್ದೀರ ಗೋಪುರ. ನಂದು ಸೀಮೆ ಬದನೆಕಾಯಿ ತೊಂಡೆಕಾಯಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಬೆಲ್ಪತ್ರ ಮರಗಳಿದ್ದಾವೆ ನೋಡಿ. ಇಲ್ಲೇ ಮಲೆ ಮಾಲ್ಕಟ್ಟ ಮಹದೇಶ್ವರ ಸನ್ನಿಧಿ ಅಂತ ಇದ್ದಾರೆ. ಇದೇ ಬೇಕಾದ್ರೆ ನೋಡ್ಕೊಳ್ಳಿ. ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿರೋವಂಥ ಮಹೇಶಣ್ಣ ಅವ್ರು ಬಂದಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ ಇದೇನೆ ಅದು ದೇವಸ್ಥಾನ ಅಂತಂದರೆ, ನೋಡಿ ಮಲೆ ಮಾದಪ್ಪನ ಸನ್ನಿಧಿ ಅಂತಿದೆ. ಒಂದ್ಸರಿ ನೀವು ವಿಸಿಟ್ ಮಾಡಿ, ಚೆನ್ನಾಗಿದೆ. ಇವಾಗ ಬಾಗಿಲು ತೆಗಿತಿದ್ದಾರೆ, ಬನ್ನಿ ಹೋಗೋಣ. ಸರಿ. ನೀವು ನೋಡ್ತಿದ್ದೀರ ಇಲ್ಲಿ 201 ಸೀಟು ಒಂದು ಊರು ಬಂದಿದೆ ನೋಡಿ. ಇವಾಗ ಇಲ್ಲಿ ಫಸ್ಟಿಂದ ಹಾಕ್ತೀವಿ. ನಿಮ್ಮೂರ ಹೆಸರು ಕೂಡ ಬರ್ಬೋದು, ಬೇಕಾದ್ರೆ ನೋಡ್ಕೊಳ್ಳಿ.
ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕೆಂತಂದರೆ ಇದು ತುಂಬಾ ಲೆಂತಾಗಿದೆ. ಅದರಿಂದ ಈ ವಿಡಿಯೋನ ಭಾಗ 2 ಭಾಗ 3 ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಭಾಗ 2 ಭಾಗ 3 ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಒತ್ಕೊಳ್ಳೋದ್ರಿಂದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಮತ್ತೊಂದು ವಿಡಿಯೋ ಸಿಗೋಣ. ಟಾಟಾ.